ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ ಕೀರ್ತನೆಗಳು 156ನೇ ವಾಕ್ಯ ರೀತಿ ಹೇಳ್ತದೆ, ನಿನ್ನ ನೇಮಗಳನ್ನು ಅನುಸರಿಸಿದ್ದರಿಂದ ಇದೆಲ್ಲ ನನಗೆ ದೊರಕಿತು. ಸೊ ದೇವರ ನೇಮವನ್ನು ಅನುಸರಿಸುವುದರಿಂದ, ದೇವರ ವಾಕ್ಯವನ್ನು ಅನುಸರಿಸುವುದರಿಂದ, ದೇವರ ಮಾತುಗಳನ್ನು ಅನುಸರಿಸಿ ನಡೆಯುವುದರಿಂದ ನನಗೆ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ಮೇಲುಗಳನ್ನು, ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಆರೋಗ್ಯವನ್ನು, ಎಲ್ಲ ಸಮಾಧಾನವನ್ನು, ಎಲ್ಲ ಸಂತೋಷವನ್ನು, ಅದೆಲ್ಲದಕ್ಕಿಂತ ಮೇಲಾಗಿ ವಿಶೇಷವಾಗಿ ನಿತ್ಯ ಜೀವವನ್ನು ಯೇಸು ಕ್ರಿಸ್ತನು ಕೊಡೋದಕ್ಕಾಗಿದ್ದಾನೆ. ಇವತ್ತು ದೇವರ ಮಕ್ಕಳಾಗಿರುವಂಥ ನಾವುಗಳು ಅರ್ಥೈಸ್ಕೊಳ್ಳೋಕ್ಕಂತ ಹೇಳಿದ್ರೆ, ಸರ್ಕಾರದ ಸವಲತ್ತುಗಳು ನಮಗೆ ಸಿಗಬೇಕಂದ್ರೆ ಕೆಲವು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ನಾವು ಪಾಲನೆ ಮಾಡಿದಾಗ ಮಾತ್ರ ನಾವು ಸರ್ಕಾರದ ಸವಲತ್ತುಗಳನ್ನು ಕಾಣುವುದಕ್ಕೆ, ಅನುಭವಿಸೋದಕ್ಕೆ ಸಾಧ್ಯ. ಏರೋಪ್ಲೇನಲ್ಲಿ ಪ್ರಯಾಣ ಮಾಡೋದಕ್ಕೆ ಕೆಲವು ನಿಯಮಗಳಿದ್ದಾವೆ. ಸೊ ಆ ನಿಯಮಗಳನ್ನು ನಾವು ಪಾಲನೆ ಮಾಡುವಾಗ ಮಾತ್ರ ನಮಗೇನು ಸಿಕ್ಕುತ್ತೆ ಅಂದರೆ, ನಮ್ಮ ಜೀವನಕ್ಕೆ, ನಮ್ಮ ಬಾಳಿಗೆ, ನಮ್ಮ ಬದುಕಿಗೆ ಬೇಕಾದದನ್ನು ಸಿಕ್ಕುತ್ತೆ. ಸೊ ಆದರೆ ದೇವ ಮಕ್ಕಳಾಗಿರುವಂಥ ನಾವುಗಳು ನಮಗೂ ಒಂದು ಕೆಲವು ನಿಯಮಗಳಿದ್ದಾವೆ. ಏನು ನಿಯಮಗಳಿದೆ? ನಾವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸುವಂಥದ್ದು, ಇನ್ನೊಬ್ಬರನ್ನು ಪ್ರೀತಿಸುವಂಥದ್ದು, ಇನ್ನೊಬ್ಬರನ್ನ ಉನ್ನತಿಯನ್ನು ನೋಡಿ ಸಂತೋಷ ಪಡುವಂಥದ್ದು, ಇನ್ನೊಬ್ಬರ ಅಭಿವೃದ್ಧಿಯನ್ನು ನೋಡಿ ಉಲ್ಲಾಸ ಪಡೋದು. ದೇವರು ನಮ್ಮೆಲ್ಲರ ಶಾಪಗಳನ್ನು ಹಾಕಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆ ಹೇಳುವಂಥದ್ದು. ಈ ನಿಯಮಗಳನ್ನು ನಾವುಗಳು ಏನು ಮಾಡಬೇಕಾಗಿದೆ? ಪಾಲಿಸಬೇಕಾಗಿದೆ. ಅನೇಕ ಸಾರಿ ನಾವು ದೇವರನ್ನು ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನಾವು ಪ್ರೀತಿಸುವುದಿಲ್ಲ. ನಮ್ಮ ನೆರೆಯವರನ್ನು ನಾವು ಪ್ರೀತಿಸುವುದಿಲ್ಲ. ಆದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ, ಇದು ದೇವರ ನೇಮವಾಗಿದೆ. ದೇವರನ್ನು ಪ್ರೀತಿಸುವಂಥದ್ದು, ನಿನ್ನ ನೆರೆಯವನನ್ನು ಪ್ರೀತಿಸುವಂಥದ್ದು, ಇದು ದೇವರ ನೇಮವಾಗಿದೆ. ಈ ದೇವರ ನೇಮವನ್ನು ಪಾಲನೆ ಮಾಡುವುದಾದರೆ ಈ ಭೂಲೋಕದಲ್ಲಿಯೂ ನಿನ್ನ ಪರಲೋಕದಲ್ಲಿಯೂ ದೇವರು ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಸಮಾಧಾನವನ್ನು, ಎಲ್ಲ ಸಂತೋಷವನ್ನು, ಎಲ್ಲ ಅಭಿವೃದ್ಧಿಯನ್ನು, ಎಲ್ಲ ಉನ್ನತಿಯನ್ನು ನಿನಗೆ ಕೊಡುವುದಕ್ಕೆ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. God bless you.